ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಎಲ್ಲರೂ ಕೂಡ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಅಪ್ಡೇಟ್ಗೆ ಸುಸ್ವಾಗತ. ಓಕೆ, ಭಾಳ ಕಡೆ ಯೂಟ್ಯೂಬಲ್ಲಿ ಕೂಡ ಸರ್ಚ್ ಮಾಡ್ತಾ ಇದ್ದಾರೆ, ಆರ್ಟಿಕಲ್ಸ್ ನೋಡ್ತಾ ಇದ್ದಾರೆ, ನ್ಯೂಸ್ ಪೇಪರ್ ನೋಡ್ತಾ ಇದ್ದಾರೆ, ನ್ಯೂಸ್ ಚಾನಲ್ಸ್ಗಳನ್ನು ನೋಡ್ತಾ ಇದ್ದಾರೆ. ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋದು. ಓಕೆ, ಇವಾಗ ಟೈಮ್ಸ್ ಆಫ್ ಇಂಡಿಯಾದವರು ಕೂಡ ಆರ್ಟಿಕಲ್ಸ್ ಹಾಕಿದ್ದಾರೆ. ಸೊ ಟೈಮ್ಸ್ ಆಫ್ ಇಂಡಿಯಾ ಅಂತ ನಿಮ್ಗಳಿಗೆ ಗೊತ್ತಿರ್ತದೆ, ಅಕ್ಯುರೇಟ್, ಓಕೆ, 100% ಅಕ್ಯುರೇಟ್ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇರ್ತಾರೆ. ಸೊ ಇದರಲ್ಲಿ ಇವ್ರು ಏನು ಕೊಡೋರು ಅಂತಂದರೆ, ಕರ್ನಾಟಕ ದ್ವಿತೀಯ ಪಿ ಯು ಸಿ ಫಲಿತಾಂಶ 2026 ದಿನಾಂಕ ಮತ್ತು ಸಮಯದ ಲೈವ್ ಅಪ್ಡೇಟ್ಸ್ಗಳು ಏನಿದೆ ಅಂತಂದರೆ ಹೇಳ್ತಿದ್ದಾರೆ. ಈ ದಿನಾಂಕದೊಂದು ಫಲಿತಾಂಶ ಸಾಧ್ಯತೆ ಅಂದರೆ 7.1 ಅಂದರೆ 7.1 7,10,000 ಸ್ಟೂಡೆಂಟ್ಗಿಂತ ಹೆಚ್ಚು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ರಿಸಲ್ಟ್ಗಾಗಿ ವೇಟ್ ಮಾಡ್ತಾ ಇದ್ದಾರೆ ಅಂತ ಅವರು ಕೂಡ ಮೆನ್ಷನ್ ಮಾಡಿ, ಕರ್ನಾಟಕ ಎರಡನೇ ಪಿ ಯು ಸಿ ಅಂದರೆ ಸೆಕೆಂಡ್ ಪಿ ಯು ಸಿ ಫಲಿತಾಂಶ 20,000 ಶೀಘ್ರದಲ್ಲೇ ಬಿಡುಗಡೆ ಆಗುವ ನಿರೀಕ್ಷೆ ಇದೆ. ಆ್ಯಂಡ್ ನಿಖರವಾದ ದಿನಾಂಕದ ಬಗ್ಗೆ ಅಧಿಕೃತ ದೃಢೀಕರಣ ಇನ್ನೂ ಬಾಕಿ ಇದೆ ಅಂತ ಹೇಳ್ಬಿಟ್ಟು ಆರಂಭಿಕ ಸೂಚನೆಗಳು ಏಪ್ರಿಲ್ 7, 2026 ಎಂದು ಸೂಚಿಸಿದ್ದವು. ಅಂದರೆ ಮೊದಲೇನಂದ್ರೆ ನಿಮ್ಗೆ ಪ್ರೊವಿಷನಲ್ ರಿಸಲ್ಟ್ ಅಂದು 7 ಅಂತ ಬಿಟ್ಟಿದ್ರು. ಆದರೆ ಇತ್ತೀಚಿನ ಒಳಹರಿವು ಅಂತಂದರೆ ಮಾತುಕತೆ ಏನು ನಡೀತಾ ಇದ್ದಾರೆ, ಏಪ್ರಿಲ್ 8, 2026 ಲಾಗುವ ಸಾಧ್ಯತೆ ಸೂಚಿಸುತ್ತದೆ. ಅಂದರೆ ಸದ್ಯಕ್ಕೆ ಒಳಗಡೆ ಮಾತುಕತೆ ನಡೀತಾ ಇರ್ತಾರೆ ನೋಡಿ, ಅದ್ರ ಬಗ್ಗೆ ಬೇಸ್ಡ್ ಆನ್ ಇವ್ರು ಹೇಳ್ತಿದ್ದಾರೆ. ಆ್ಯಂಡ್ ಫಲಿತಾಂಶಗಳನ್ನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯಮಾಪನ ಮಂಡಳಿ ಅಂದರೆ KCB ಏನು ಕರಿತೀವಿ, ಅದು ತನ್ನ ಅಧಿಕೃತ ವೆಬ್ಸೈಟ್ಗಳಲ್ಲಿ ಪ್ರಕಟಿಸುತ್ತದೆ. ಅಂದರೆ ರಿಸಲ್ಟ್ ಮಾತ್ರ ಅಲ್ಲಿ ಅಫಿಷಿಯಲ್ನಾಗಿ ಅನೌನ್ಸ್ಮೆಂಟ್ ಆಗುತ್ತೆ. ಆ್ಯಂಡ್ ಫಲಿತಾಂಶಗಳನ್ನು ಘೋಷಿಸಿದ ನಂತರ ಅಂಕಪಟ್ಟಿ ಅಂದರೆ ಮಾರ್ಕ್ಸ್ ಕಾರ್ಡ್ಗಳನ್ನು ಮಾರ್ಕ್ಸ್ ಕಾರ್ಡ್ ಏನಿರ್ತಾವೆ ಅವನ್ನ ಪ್ರವೇಶಿಸಲು ವಿದ್ಯಾರ್ಥಿಗಳು ತಮ್ಮ ನೋಂದಣಿ ಸಂಖ್ಯೆ ಮತ್ತು ಜನ್ಮ ದಿನಾಂಕ ಅಂದರೆ ಚೆಕ್ಔಟ್ ಮಾಡ್ಕೊಳ್ಳೋದು. SSLC ಆಗಿತ್ತು ಅಂತಂದರೆ ರಿಜಿಸ್ಟರ್ ನಂಬರ್ ಆಗಿಬಿಟ್ಟು ಡೇಟ್ ಆಫ್ ಬರ್ತ್ ಆಗ್ತಿದ್ರಿ. ನೀವು PU ಸಿ ಅಲ್ವಾ, ನಿಮಗೆ ರಿಜಿಸ್ಟರ್ ನಂಬರ್ ಹಾಕೋ ಜೊತೆಗೆ ಕಾಂಬಿನೇಷನ್ ಕೇಳ್ತದೆ, ಅಂದರೆ ಸ್ಟ್ರೀಮ್ ಕೇಳ್ತದೆ, ನೀವು ಆರ್ಟ್ಸಾ, ಕಾಮರ್ಸಾ, ಸೈನ್ಸ್, ಅದು ನಂತರ ಗೊತ್ತಿದೆ ನಿಮಗೆ. ಅಂದರೆ ಇಲ್ಲಿ ಟೋಟಲಾಗಿ ಏನು ಹೇಳಕ್ಕೆ ಹೋಗ್ತದೆ ಅಂದರೆ, ಒಟ್ಟು ಅಭ್ಯರ್ಥಿಗಳು ಮತ್ತು ವರ್ಗವಾರು ವಿತರಣೆ ನೋಡ್ತಾ ಹೋದ್ರೆ ಎಷ್ಟು ಕಾಲೇಜ್ ಇದ್ದವಪ್ಪ ಅಂತಂದರೆ 5,174 ನಮ್ಮ ಈಗ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ಗೆ ವೇಟ್ ಮಾಡ್ತಕ್ಕಂಥ ಕಾಲೇಜಸ್ ಇದ್ದಾವೆ. ಟೋಟಲ್ ಸ್ಟೂಡೆಂಟ್ ಅಂತಂದರೆ 7,10,363 ಸ್ಟೂಡೆಂಟ್ಸ್ಗಳು ಇದಕ್ಕೆ ವೇಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ಈಗಲೇ ಅದಕ್ಕೆಲ್ಲ ಕೂಡ ರಿಜಿಸ್ಟ್ರೇಷನ್ ಸದ್ಯಕ್ಕೆ ಆಗಿದ್ದಾರೆ ಅಂತ ಅರ್ಥ. ಓಕೆ, ಆ್ಯಂಡ್ ಈ ಪೈಕಿ ಇದರಲ್ಲಿ ಏನಪ್ಪ ಅಂದರೆ 6,46,801 ಅಂದರೆ 6,46,801 ಏನಂತಂದರೆ ಈಗ ಹೊಸದಾಗಿ ರಿಜಿಸ್ಟರ್ ಆಗಿರೋದು. ಅಂತಂದರೆ ಈಗ ಏನಪ್ಪ ಅಂದರೆ ಈ ವರ್ಷ ಫ್ರೆಶ್ ಆಗಿ ಬಂದಿರ್ತಾರೆ. ಅಂದರೆ ರಿಮೈನಿಂಗ್ ಸ್ಟೂಡೆಂಟ್ ಅಂತ ಕೇಳಿದ್ರೆ ಅಂದರೆ 50,540 ವಿದ್ಯಾರ್ಥಿಗಳು ಏನಾಗ್ತಾರೆ ಅಂತಂದರೆ ಪುನರಾವರ್ತಿತ, ಅಂದರೆ ಈಗ ಹೋದ ವರ್ಷನೇ ಅವ್ರು ಬರೆದಿದ್ರು ಬಟ್ ಫೇಲ್ ಆಗಿಬಿಟ್ಟು ಅಂತ ನಾಟ್ ಕಂಪ್ಲೀಟೆಡ್ ಅಂತ ಏನು ಕರಿತೀವಿ ಅದನ್ನ ಆಗಿಬಿಟ್ಟು ಇವಾಗ ಬರಿತಾ ಇದ್ದಾರೆ. ಓಕೆ, ಆ್ಯಂಡ್ ಇದರಲ್ಲಿ ಅದ್ರ ಜೊತೆಗೆ ಹೊಸದಾಗಿ ಏನಪ್ಪ ಅಂದರೆ 13,022 ವಿದ್ಯಾರ್ಥಿಗಳು ಖಾಸಗಿ ವಿದ್ಯಾರ್ಥಿಗಳಾಗಿ ರಿಜಿಸ್ಟ್ರೇಷನ್ ಕೂಡ ಆಗಿದ್ದಾರೆ. ಆ್ಯಂಡ್ ಹೆಚ್ಚಿನ ಸಂಖ್ಯೆ ಅಭ್ಯರ್ಥಿಗಳು ರಾಜ್ಯಾದ್ಯಂತ ನಡೆಸಿದ ಪರೀಕ್ಷೆ ಪ್ರಮಾಣವನ್ನು ಪ್ರತಿಬಿಂಬಿಸುತ್ತಾರೆ. ಅಂದರೆ ಇಲ್ಲಿ 7,10,363 ಸ್ಟೂಡೆಂಟ್ ಅಂತ ಹೇಳಿದ್ರೆ ಇದು ದೊಡ್ಡ ಸಂಖ್ಯೆಯಲ್ಲಿ ಆಯ್ತಾಯ್ತಲ್ವಾ. ಆ್ಯಂಡ್ ಸ್ಟ್ರೀಮ್ ಅವರು ಭಾಗವಹಿಸಿಕೆ ನೋಡಿದರೆ ಅಂದರೆ ಆರ್ಟ್ಸು, ಕಾಮರ್ಸ್, ಸೈನ್ಸ್ ಅಂತ ನೋಡ್ತಾ ಹೋದಾಗ ಇಲ್ಲಿ ಕೂಡ ಡಿವೈಡ್ ಆಗ್ತಾ ಹೋಗ್ತದೆ. ಎಷ್ಟೆಷ್ಟು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಹೇಳೋದಂತಂದ್ರೆ ಸೈನ್ಸ್ ಅಂತ ತೊಗೊಳ್ಳಿ, ನಿಮ್ಗಳಿಗೆ ಗೊತ್ತಾಗ್ತದೆ. ಸೈನ್ಸಲ್ಲಿ ಬಂದ್ರೆ ಟೋಟಲಾಗಿ 2,92,645 ನೋಡಿ. KCT 3,20,000 ಥರ ಹೋಗುತ್ತಂತಂದರೆ ಅಂದರೆ 3,50,000 ಕೂಡ ಹೋಗುತ್ತಂತಂದರೆ ಅಂದರೆ ಸದ್ಯಕ್ಕೆ 3,20,000 ಅನ್ಕೋರಿ. ಇಷ್ಟು ಸೈನ್ಸ್ ಸ್ಟೂಡೆಂಟ್ ಸದ್ಯಕ್ಕೆ ಇದ್ರ ಜೊತೆಗೆ ರಿಪೀಟರ್ಸ್ ಕೂಡ KCTಲಿ ಇರ್ತಾರೆ ಅಂತ ಅರ್ಥ. ಓಕೆ, ಆ್ಯಂಡ್ ಅದ್ರ ಜೊತೆಗೆ ವಾಣಿಜ್ಯ ವಿಭಾಗದಲ್ಲಿ ನೋಡ್ತಾ ಹೋಗ್ತಂದ್ರೆ ಅಂದರೆ ಕಾಮರ್ಸ್ ಸ್ಟೂಡೆಂಟ್ ನೋಡಿದ್ರೆ ನೀವು ಎಷ್ಟು ಬರ್ತಾರೆ, 2,11,174. ಅಂದರೆ ಸೈನ್ಸ್ ಸ್ಟೂಡೆಂಟು 2,92,645, ಕಾಮರ್ಸು 2,11,174. ಆ್ಯಂಡ್ ಆರ್ಟ್ಸ್ ಸ್ಟೂಡೆಂಟ್ ಬಂದರೆ 1,42,982 ಸ್ಟೂಡೆಂಟ್ ಕೂಡ ಏನು ಬರ್ತಾರೆ ನೀವು ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ ಅಂತ ಹೇಳ್ಬೋದು. ಈ ಅಂಕಿಅಂಶಗಳು ಇತರ ವಿಭಾಗಗಳಿಗೆ ಹೋಲಿಸಿದರೆ ವಿಜ್ಞಾನದಲ್ಲೇ ಹೆಚ್ಚಿನ ದಾಖಲಾತಿ ಮುಂದುವರಿಯೋದನ್ನು ಸೂಚಿಸುತ್ತದೆ. ಅಂದರೆ ಇವ್ರು ಏನು ಹೇಳ್ತಾರೆ, ಸೈನ್ಸ್ ಸ್ಟೂಡೆಂಟೇ ಜಾಸ್ತಿ ಇರೋ ಕಾರಣ ಅವ್ರದ್ದು ರಿಸಲ್ಟ್ ಇಂಪಾರ್ಟೆಂಟ್ ಆಗ್ತದೆ ಅವ್ರದ್ದು ಕೂಡ. ಯಾಕಂದರೆ ಅವ್ರದ್ದು ಈ 50% ಆಲ್ಮೋಸ್ಟ್ KCT ಇಲ್ಲಿ 2,92,645 ಸ್ಟೂಡೆಂಟಲ್ಲಿ ಆಲ್ಮೋಸ್ಟ್ 99% ಹುಡುಗರು KCT ಕೂಡ ಅಪ್ಲಿಕೇಶನ್ ಹಾಕಿರ್ತಾರೆ. ಆ್ಯಂಡ್ ನೀಟ್ ಕೂಡ ಅಪ್ಲಿಕೇಶನ್ ಹಾಕಿರ್ತಾರೆ. KCT ಹಾಕಿದಾಗ 50% PUC ಬೋರ್ಡ್ದು ಏನಾಗ್ತದೆ ಅದರದ್ದೇ 50% ಕನ್ಸಿಡರ್ ಆಗಿಬಿಟ್ಟು ರ್ಯಾಂಕ್ ಅನೌನ್ಸ್ಮೆಂಟ್ ಆಗುತ್ತೆ. ಸೊ ಹಂಗಾಗಿ ರಿಸಲ್ಟ್ ಹೆಂಗೆಂಗೂ ಅನೌನ್ಸ್ಮೆಂಟ್ ಮಾಡೋಂಗಿಲ್ಲ, ಕರೆಕ್ಟ್ ಅನೌನ್ಸ್ಮೆಂಟ್ ಮಾಡಬೇಕು. ಹಂಗಾಗಿ ಸೊ ಇಂಟರ್ನಲ್ ಏನಾದರೂ ಎರರ್ಸ್ಗಳು ಆಗಿರ್ತವೆ, ಸೊ ವೇಟ್ ಮಾಡ್ತಿರ್ತಾರೆ. ಅಂದರೆ ಈಗ ಏನು ಹೇಳ್ತಿದ್ದಾರೆ ಅಂತಂದರೆ ಪರೀಕ್ಷಾ ನಡವಳಿಕೆ ಮತ್ತು ಕೇಂದ್ರಗಳನ್ನು ನೋಡ್ತಿದ್ದಾರೆ. ಫೆಬ್ರವರಿ 28 ಮತ್ತು ಮಾರ್ಚ್ 17 ಕಾಣಿಸ್ತಿದೆ ಅಲ್ವಾ, 2020 ಅಂದರೆ ಫೆಬ್ರವರಿ 28 ಮತ್ತು ಮಾರ್ಚ್ 17, 2026 ನಡುವೆ ಪರೀಕ್ಷೆಗಳು ನಡೆದವು. ಅಂದರೆ ಎಕ್ಸಾಮ್ಗಳು ಅಲ್ಲಿವರೆಗೂ ಅಷ್ಟು ನಡೆದಿದ್ದಾವೆ. ಟೋಟಲಾಗಿ 1,217 ಎಕ್ಸಾಮ್ ಸೆಂಟರ್ಗಳ ಇದ್ದವು ಟೋಟಲಾಗಿ. ಓಕೆ, ಅದು ಹಂಗಾಗಿ ಎಕ್ಸಾಮು ಕೂಡ ಕರೆಕ್ಟಾಗಿ ಏನಂತಂದರೆ ಸುಗಮವಾಗಿ ನಡೆದಿದ್ದಾವೆ. ಆ್ಯಂಡ್ ಅದ್ರ ಜೊತೆಗೆ ಫೋಟೋ ಕಾಲ್ಗಳನ್ನು ಕೂಡ ಅಳವಡಿಸಲಾಗಿತ್ತಂತ. ಅಂದರೆ ಅಲ್ಲಿ ಅಟ್ಯಾಚ್ಮೆಂಟ್ ಮಾಡಿದ್ರು ಫೋಟೋ, ವಿಡಿಯೋ, ಆಡಿಯೋ ಎಲ್ಲ ಕೂಡ ಎಕ್ಸಾಮ್ಗಿತ್ತು. ಓಕೆ, ಆ್ಯಂಡ್ ಕಟ್ಟುನಿಟ್ಟಾಗಿ ಕೂಡ ಎಲ್ಲನೂ ಕೂಡ ಕ್ರಮ ಕೂಡ ತಂದಿದ್ರು. ಆ್ಯಂಡ್ ಹಿಂದಿನ ವರ್ಷಕ್ಕೂ ನೀವೇನಾದರೂ ನೋಡಿದೆ ಅಂತಂದರೆ ಶೇಕಡ, ಓಕೆ, ರಿಸಲ್ಟ್ ಪಾಸ್ ನೀವೆಲ್ಲ ನೋಡ್ಬೋದು, ಪಾಸಿಂಗ್ ಪರ್ಸೆಂಟೇಜು 73.45 ಇತ್ತು. ಅಂದರೆ ಟೋಟಲಾಗಿ 6,37,800 ಅಭ್ಯರ್ಥಿ ಇದ್ದರು. ಅದರಲ್ಲಿ 4,68,439 ವಿದ್ಯಾರ್ಥಿಗಳು ಪಾಸಾಗಿದ್ದರು. ಆ್ಯಂಡ್ ಅಂದರೆ ಆ ಸ್ಟ್ರೀಮ್ ಹೋದ ಸತಿ ನೋಡಿದರೆ ಈಗ ಸೈನ್ಸ್ ಸ್ಟೂಡೆಂಟ್ 82% ಪಾಸಾಗಿದ್ದರು.
ಅಂದರೆ 82.45 ಅಂದರೆ 4.5. ಆ್ಯಂಡ್ ವಾಣಿಜ್ಯ ವಿಭಾಗದಲ್ಲೂ ಕೂಡ 76.07. ಆ್ಯಂಡ್ ಆರ್ಟ್ಸಲ್ಲೂ ಕೂಡ 53.29 ಅಂತ ಕಾಣಿಸ್ತಿದೆ. ಅಂದರೆ ಇಷ್ಟು ಪಾಸಿಂಗ್ ಪರ್ಸೆಂಟೇಜ್ ಕೂಡ ಇದೆ. ಅಂದರೆ ಈ ವರ್ಷವೂ ಕೂಡ ಆಗ್ತದೆ, ವರಿ ಮಾಡ್ಕೊಬಿಡ್ರಿ. ಫಾರ್ ಎಕ್ಸಾಂಪಲ್ 2024 ತೊಗೊಂಡ್ರು ಕೂಡ ಅಲ್ಲಿ ಕೂಡ 6,81,000 79 ಇದ್ದರೆ 5,52,000 ಸ್ಟೂಡೆಂಟ್. ಅಂದರೆ ನೋಡಿ 6,80,000. ಆ್ಯಂಡ್ ಹೋದ ವರ್ಷವೂ ಕೂಡ 6,37,000 ಅಷ್ಟೇ ಇರ್ತಿತ್ತು. ಬಟ್ ಈ ಸರ್ತಿ 7,10,000 ಇದೆ. ಅಂದರೆ ನಂಬರ್ ಆಫ್ ಸ್ಟೂಡೆಂಟ್ ಜಾಸ್ತಿ ಆಗಿದ್ದಾರೆ. ಸೊ ಹಂಗಾಗಿ ರಿಸಲ್ಟ್ ಶೀಟ್ ಅಂತ ಏನು ಕರಿತೀವಿ ಅದು ಸ್ವಲ್ಪ ರೆಡಿ ಆಗ್ತಿರ್ತದೆ. ವೇಟ್ ಮಾಡಿದ್ರೆ ಎಷ್ಟಾಯ್ತಾ ಅಲ್ವಾ. ಸೊ ಏನಿಲ್ಲ, ರಿಸಲ್ಟ್ ಮ್ಯಾಕ್ಸಿಮಮ್ ಅಂದರೂ ಕೂಡ ನಾಳೆ ಬರ್ಬೋದು. ಓಕೆ, ನಾಳೆ ಬರದೆ ಹೋದ್ರೆ ಅಂದರೆ ಏಪ್ರಿಲ್ 8ಕ್ಕೆ ಬರದೆ ಹೋದರೆ ಅನ್ಕೊಂಬಿಡಿ, ಇಲ್ಲಿ ಏಪ್ರಿಲ್ 8 ಬರದೆ ಹೋದರೆ ಏಪ್ರಿಲ್ 10 ಆ 10 ಆರ್ 11 ಅನ್ಕೊಂಬಿಡ್ರಿ. 10 ಅಂತೂ ಬೈ ಎಲೆಕ್ಷನ್ ಇರೋ ಕಾರಣ ಸೊ ಅವತ್ತು ಅನೌನ್ಸ್ಮೆಂಟ್ ಮಾಡೋದಂತೂ ಡೌಟ್ ಆಗೋದಿಲ್ಲ. ಸೊ ಹಂಗಾಗಿ ಏಪ್ರಿಲ್ 8 ಮಿಸ್ ಆದರೆ 10 ಅಥವಾ 11ಕ್ಕೆ ರಿಸಲ್ಟ್ ಬರ್ತದೆ. ಸೊ ಏನೇ ಆಗಲಿ ಇದ್ರ ಬಗ್ಗೆ ಅಕ್ಯುರೇಟ್ ಅಪ್ಡೇಟ್ಸ್ಗಳನ್ನು ಕೊಡ್ತಿರ್ತೀವಿ. ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಡೇ ಬಾಯ್.